ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಒಂದು ಕ್ಷಣ ಮಾತ್ರ ನಿಲ್ಲಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇಂದು ಸಾಯಿಬಾಬಾ ನಿಮಗೆ ಒಂದು ವಿಶೇಷ ಸಂದೇಶ ಕೊಡಲಿದ್ದಾರೆ. ನೀವು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಈಗ ಯಾವುದೋ ನೋವು ಇರಬಹುದು, ಯಾರಿಗೂ ಹೇಳಲಾಗದ ಒಂದು ಸಮಸ್ಯೆ ಇರಬಹುದು. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ಒಂದು ಸಣ್ಣ ವಿನಂತಿ, ನೀವು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಸಾಯಿಬಾಬಾ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಂತಹ ಭಕ್ತರ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮತ್ತು ಮಗು, ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ, ಯಾಕಂದರೆ ಸಾಯಿಬಾಬಾ ಆಶೀರ್ವಾದ ಎಲ್ಲರಿಗೂ ತಲುಪಬೇಕು. ಮತ್ತೊಂದು ಸಣ್ಣ ಕೆಲಸ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಕಮೆಂಟ್ ನೋಡಿದಾಗ ನಾವು ಎಲ್ಲರೂ ಒಂದೇ ಕುಟುಂಬ ಎಂದು ಅನಿಸುತ್ತದೆ. ಈಗ ಮನಸ್ಸನ್ನು ಶಾಂತವಾಗಿರಿಸಿ ಸಾಯಿಬಾಬಾ ಅವರನ್ನು ನೆನಪಿಸಿಕೊಳ್ಳಿ. ಈ ರಾತ್ರಿಯವರು ನಿಮಗೆ ಹೇಳಲು ಬಯಸುವ ಅದ್ಭುತ ಸಂದೇಶವನ್ನು ಕೇಳಿ. ಮಗು, ಈ ವಿಡಿಯೋ ನೀವು ಈ ರಾತ್ರಿ ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಯಾಕಂದರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ತುಂಬ ಒಂಟಿಯಾಗಿದ್ದೇವೆ ಎಂದು ಅನಿಸುತ್ತದೆ. ಯಾರಿಗೂ ನಮ್ಮ ನೋವು ಅರ್ಥವಾಗುತ್ತಿಲ್ಲ ಎಂದು ಅನಿಸುತ್ತದೆ. ಮನಸ್ಸು ತುಂಬ ಬೇಸರವಾಗಿರುತ್ತದೆ. ಎಲ್ಲವೂ ಕೈತಪ್ಪದಂತೆ ಕಾಣುತ್ತದೆ. ಆ ಸಮಯದಲ್ಲಿ ನಾವು ಒಂದು ಪ್ರಶ್ನೆ ಕೇಳುತ್ತೇವೆ, ದೇವರೇ, ನಾನು ಏನು ತಪ್ಪು ಮಾಡಿದೆ? ನನ್ನ ಜೀವನದಲ್ಲಿ ಏಕೆ ಇಷ್ಟು ಕಷ್ಟ? ಆದರೆ ಮಗು, ಒಂದು ಸತ್ಯ ನಿಮಗೆ ಗೊತ್ತಿರಬೇಕು, ನೀವು ಒಂಟಿಯಾಗಿಲ್ಲ. ನಿಮ್ಮ ಜೊತೆ ಸದಾ ನಿಂತಿರುವ ಒಬ್ಬರು ಇದ್ದಾರೆ. ಅವರು ನಮ್ಮ ಸಾಯಿಬಾಬಾ. ಒಮ್ಮೆ ಒಂದು ಯುವಕನ ಜೀವನದಲ್ಲಿ ತುಂಬ ಸಮಸ್ಯೆಗಳು ಬಂದವು. ಅವನಿಗೆ ಕೆಲಸದಲ್ಲಿ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ಹಣದ ಕೊರತೆ. ಯಾರೂ ಅವನಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಅವನು ತುಂಬ ಬೇಸರಗೊಂಡು ಒಂದು ರಾತ್ರಿ ಅವನು ಒಂಟಿಯಾಗಿ ಕುಳಿತುಕೊಂಡು ಅಳುತ್ತಾ ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಎತ್ತು, ಸಾಯಿಬಾಬಾ ನನಗೆ ದಾರಿ ತೋರಿಸಿ. ಅವನು ಸಾಯಿಬಾಬಾ ಫೋಟೋ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದ. ಅವನಿಗೆ ಏನೂ ಆಗುತ್ತದೋ ಗೊತ್ತಿರಲಿಲ್ಲ, ಆದರೆ ಅವನಿಗೆ ಒಂದು ನಂಬಿಕೆ ಮಾತ್ರ ಇತ್ತು, ಸಾಯಿಬಾಬಾ ನನ್ನನ್ನು ಕೈ ಬಿಡುವುದಿಲ್ಲ. ದಿನಗಳು ಕಳೆಯುತ್ತಾ ಹೋದವು, ಆದರೆ ಅವನು ತನ್ನ ನಂಬಿಕೆಯನ್ನು ಬಿಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನ ಜೀವನದಲ್ಲಿ ಬದಲಾವಣೆಗಳು ಆರಂಭವಾದವು. ಅವನು ನಿರೀಕ್ಷಿಸಿದ ಒಂದು ಅವಕಾಶ ಅವನಿಗೆ ದೊರಕಿತು. ಅವನಿಗೆ ಕೆಲಸ ಸಿಕ್ಕಿತು. ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಇತ್ತು, ಇದು ಸಾಯಿಬಾಬಾ ಆಶೀರ್ವಾದ. ಮಗು, ಜೀವನದಲ್ಲಿ ಕಷ್ಟಗಳು ಬರಬಹುದು. ಕೆಲವೊಮ್ಮೆ ನಾವು ಸಂಪೂರ್ಣವಾಗಿ ಒಡೆದು ಹೋಗಬಹುದು. ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಒಂಟಿಯಾಗುವುದಿಲ್ಲ. ನೀವು ಇಂದು ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ನೋವಿನಲ್ಲಿದ್ದರೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಅವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಕೆಲವೊಮ್ಮೆ ನಾವು ಬೇಗ ಫಲಿತಾಂಶ ಬಯಸುತ್ತೇವೆ, ಆದರೆ ಸಾಯಿಬಾಬಾ ಯಾವಾಗಲೂ ಸರಿಯಾದ ಸಮಯದಲ್ಲಿ ಆಶೀರ್ವಾದ ಕೊಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಭಯ ಇರಬೇಡಿ, ನಂಬಿಕೆ ಇಡಿ, ಪ್ರಾರ್ಥನೆ ಮಾಡಿ. ನಿಮ್ಮ ಜೀವನದಲ್ಲಿ ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ಈ ರಾತ್ರಿ ನೀವು ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ನೆನಪಿಸಿಕೊಳ್ಳಿ. ಅವರಿಗೆ ನಿಮ್ಮ ನೋವನ್ನು ಹೇಳಿ, ನಂಬಿ, ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಸಾಯಿಬಾಬಾ ಯಾವಾಗಲೂ ತಮ್ಮ ಭಕ್ತರನ್ನು ಕಾಪಾಡುತ್ತಾರೆ. ಮಗು, ಜೀವನದಲ್ಲಿ ಕೆಲ ಸಮಯಗಳು ಇರುತ್ತವೆ, ಅಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ನಾವು ಒಳ್ಳೆಯದನ್ನೇ ಯೋಚಿಸುತ್ತಿದ್ದರೂ, ನಮ್ಮ ಹೃದಯ ಶುದ್ಧವಾಗಿದ್ದರೂ ಎಲ್ಲವೂ ತಪ್ಪಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ. ಆ ಸಮಯದಲ್ಲಿ ಕೆಲವರು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ದೇವರು ಇದ್ದರೆ ನನಗೆ ಯಾಕೆ ಈ ಕಷ್ಟ ಎಂದು ಕೇಳುತ್ತಾರೆ. ಆದರೆ ಮಗು, ಸಾಯಿಬಾಬಾ ಒಂದು ಮಾತು ಹೇಳಿದ್ದರು, ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡವನು ಎಂದಿಗೂ ನಷ್ಟವಾಗುವುದಿಲ್ಲ. ಈ ಮಾತು ಸತ್ಯ. ಯಾಕೆಂದರೆ ಸಾಯಿಬಾಬಾ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಯನ್ನು ನೋಡುತ್ತಿದ್ದಾರೆ.
ಕೆಲವೊಮ್ಮೆ ಅವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಂದು ಮಗು ನಡೆಯಲು ಕಲಿಯುವಾಗ ಅದು ಹಲವಾರು ಬಾರಿ ಬಿದ್ದುಕೊಳ್ಳುತ್ತದೆ, ಆದರೆ ಆ ಮಗು ಮತ್ತೆ ಎದ್ದು ನಡೆಯಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಜೀವನದಲ್ಲೂ ಆಗುತ್ತದೆ. ನಾವು ಕೆಲವೊಮ್ಮೆ ಬಿದ್ದುಕೊಳ್ಳಬಹುದು, ಆದರೆ ಅದರಿಂದಲೇ ನಾವು ಶಕ್ತಿಶಾಲಿಯಾಗುತ್ತೇವೆ. ಮಗು, ಸಾಯಿಬಾಬಾ ಯಾವಾಗಲೂ ಒಂದು ವಿಷಯವನ್ನು ಹೇಳುತ್ತಾರೆ, ಧೈರ್ಯ ಇರಲಿ, ಶ್ರದ್ಧೆ ಇರಲಿ. ಅರ್ಥ ಏನು ಗೊತ್ತಾ? ನಮ್ಮ ಜೀವನದಲ್ಲಿ 2 ವಿಷಯಗಳು ಇರಬೇಕು, ನಂಬಿಕೆ ಮತ್ತು ಸಹನೆ. ನಂಬಿಕೆ ಇದ್ದರೆ ನಾವು ದೇವರನ್ನು ನಂಬುತ್ತೇವೆ, ಸಹನೆ ಇದ್ದರೆ ನಾವು ಸರಿಯಾದ ಸಮಯವನ್ನು ಕಾಯುತ್ತೇವೆ. ಇದು ಸಾಯಿಬಾಬಾ ಮಾರ್ಗ. ನೀವು ಈಗ ಈ ವಿಡಿಯೋ ನೋಡುತ್ತಿರುವಾಗ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇರಬಹುದು, ಬಹುಶಃ ನೀವು ತುಂಬ ಬೇಸರದಲ್ಲಿರಬಹುದು, ಬಹುಶಃ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸಬಹುದು. ಆದರೆ ದಯವಿಟ್ಟು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಜಗತ್ತಿನಲ್ಲಿ ಯಾರು ನಿಮ್ಮ ಜೊತೆ ಇರದಿದ್ದರೂ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ರಾತ್ರಿ ಒಂಟಿಯಾಗಿ ಅತ್ತರೂ, ನಿಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳಲಾರದೆ ಇದ್ದರೂ ಸಾಯಿಬಾಬಾ ಅದನ್ನೆಲ್ಲ ನೋಡುತ್ತಿದ್ದಾರೆ. ಒಂದು ದಿನ ನೀವು ಆಶ್ಚರ್ಯಪಡುವಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಅದು ಹೇಗೆ ಬರುತ್ತದೆ ಗೊತ್ತಾ? ಒಂದು ಸಣ್ಣ ಅವಕಾಶದ ಮೂಲಕ, ಒಬ್ಬ ಒಳ್ಳೆಯ ವ್ಯಕ್ತಿ ಮೂಲಕ, ಅಥವಾ ಒಂದು ಅಚ್ಚರಿ ಘಟನೆ ಮೂಲಕ. ಅದು ಎಲ್ಲವೂ ಸಾಯಿಬಾಬಾ ಕೃಪೆ. ಮಗು, ಇಂದು ನೀವು ಒಂದು ಸಣ್ಣ ಕೆಲಸ ಮಾಡಿ ಈ ರಾತ್ರಿ ಮಲಗುವ ಮೊದಲು ಸಾಯಿಬಾಬಾ ಹೆಸರು 3 ಬಾರಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಸಾಯಿಬಾಬಾ ನನ್ನ ಜೀವನಕ್ಕೆ ದಾರಿ ತೋರಿಸಿ. ನಂಬಿ, ಜೀವನದಲ್ಲಿ ಬೆಳಕು ಖಂಡಿತ ಬರುತ್ತದೆ. ಮಗು, ಕೆಲವೊಮ್ಮೆ ನಾವು ಯೋಚಿಸುತ್ತೇವೆ, ನನ್ನ ಪ್ರಾರ್ಥನೆ ದೇವರಿಗೆ ತಲುಪುತ್ತಿದೆಯಾ? ಸಾಯಿಬಾಬಾ ನನ್ನ ಮಾತು ಕೇಳುತ್ತಿದ್ದಾರಾ? ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರಬಹುದು. ಆದರೆ ಒಂದು ಸತ್ಯ ನಿಮಗೆ ಹೇಳಬೇಕು, ಭಕ್ತನ ಹೃದಯದಿಂದ ಬರುವ ಒಂದು ಸತ್ಯ, ಪ್ರಾರ್ಥನೆ ಕೂಡ ವ್ಯರ್ಥವಾಗುವುದಿಲ್ಲ. ಸಾಯಿಬಾಬಾ ಯಾವಾಗಲೂ ತಮ್ಮ ಭಕ್ತರ ಮನಸ್ಸಿನ ಮಾತನ್ನು ಕೇಳುತ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗದಿದ್ದರೂ, ನಾವು ದೊಡ್ಡ ಪೂಜೆ ಮಾಡದಿದ್ದರೂ, ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಸಾಕು, ಸಾಯಿಬಾಬಾ ನಮ್ಮ ಹೃದಯದಲ್ಲೇ ಇದ್ದಾರೆ. ಒಮ್ಮೆ ಒಂದು ವೃದ್ಧ ಮಹಿಳೆ ಇದ್ದಳು. ಅವಳು ತುಂಬ ಬಡವಳಾಗಿದ್ದಳು, ಆದರೆ ಅವಳಿಗೆ ಸಾಯಿಬಾಬಾ ಮೇಲೆ ಅಪಾರ ನಂಬಿಕೆ ಇತ್ತು. ಪ್ರತಿದಿನ ಅವಳು ಒಂದು ಸಣ್ಣ ದೀಪ ಹಚ್ಚಿ ಸಾಯಿಬಾಬಾ ಹೆಸರು ಹೇಳುತ್ತಿದ್ದಳು. ಅವಳ ಬಳಿ ಹೆಚ್ಚು ಹಣ ಇರಲಿಲ್ಲ, ಆದರೂ ಅವಳು ಸಂತೋಷವಾಗಿದ್ದಳು. ಒಂದು ದಿನ ಅವಳ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬಂತು. ಅವಳ ಮನೆ ಆಲ್ಮೋಸ್ಟ್ ಕಳೆದು ಹೋಗುವ ಸ್ಥಿತಿ ಬಂತು. ಅವಳು ತುಂಬ ಬೇಸರಪಟ್ಟಳು, ಆದರೆ ಅವಳು ಒಂದು ಕೆಲಸ ಮಾತ್ರ ಮಾಡಿದಳು. ಅವಳು ಸಾಯಿಬಾಬಾ ಮುಂದೆ ಕುಳಿತಳು, ಹೇಳಿದಳು, ಬಾಬಾ, ನನಗೆ ಯಾರೂ ಇಲ್ಲ, ನೀವು ಮಾತ್ರ ಇದ್ದೀರಾ. ಕೆಲವು ದಿನಗಳ ನಂತರ ಒಬ್ಬ ಒಳ್ಳೆಯ ವ್ಯಕ್ತಿ ಅವಳಿಗೆ ಸಹಾಯ ಮಾಡಿದಳು. ಅವಳ ಮನೆ ಉಳಿಯಿತು. ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತು. ಅವಳು ಹೇಳಿದಳು, ಸಾಯಿಬಾಬಾ ನನ್ನ ಪ್ರಾರ್ಥನೆ ಕೇಳಿದರು. ಮಗು, ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ನಂಬಿಕೆ ಇದ್ದರೆ ಅದ್ಭುತಗಳು ನಡೆಯುತ್ತದೆ. ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಯಾಕಂದರೆ ಸಾಯಿಬಾಬಾ ಯಾವಾಗಲೂ ನಮ್ಮ ಹಿಂದೆ ನಿಂತಿದ್ದಾರೆ. ನಾವು ಕೇವಲ ಒಂದು ಹೆಜ್ಜೆ ನಂಬಿಕೆಯಿಂದ ಇಟ್ಟರೆ ಅವರು ನಮ್ಮ ಜೀವನದಲ್ಲಿ 1000 ಹೆಜ್ಜೆ ಮುಂದೆ ಬರುತ್ತಾರೆ. ಈ ರಾತ್ರಿ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿಮ್ಮ ನೋವು ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದೇ ನೋವು ನಿಮ್ಮ ಶಕ್ತಿಯಾಗುತ್ತದೆ. ಆ ದಿನ ನೀವು ಹಿಂದೆ ನೋಡಿದಾಗ ಹೇಳುತ್ತೀರಿ, ಸಾಯಿಬಾಬಾ ನನ್ನನ್ನು ಯಾವಾಗಲೂ ಕಾಪಾಡಿದ್ದರು. ಮಗು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಾಯಿಬಾಬಾ ಆಶೀರ್ವಾದ ಎಲ್ಲರಿಗೂ ತಲುಪಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಸಾಯಿಬಾಬಾ ಸಂದೇಶಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ಕೃಪೆ ಸದಾ ಇರಲಿ. ಮಗು, ಜೀವನದಲ್ಲಿ ನಾವು ಹಲವಾರು ಬಾರಿ ಸೋಲು ಅನುಭವಿಸುತ್ತೇವೆ. ಕೆಲಸದಲ್ಲಿ ಸೋಲು, ಸಂಬಂಧಗಳಲ್ಲಿ ನೋವು, ನಮ್ಮ ಕನಸುಗಳು ಕೂಡ ಕೆಲವೊಮ್ಮೆ ಮುರಿದು ಹೋಗುತ್ತವೆ. ಆ ಸಮಯದಲ್ಲಿ ಮನಸ್ಸು ತುಂಬ ಭಾರವಾಗುತ್ತದೆ. ಎಲ್ಲವೂ ಮುಗಿದು ಹೋಯಿತು ಅನಿಸುತ್ತದೆ. ಆದರೆ ಒಂದು ಕ್ಷಣ ಯೋಚಿಸಿ, ಸಾಯಿಬಾಬಾ ನಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದರೆ ಅವರು ಇನ್ನೊಂದು ಉತ್ತಮ ಬಾಗಿಲು ತೆರೆಯಲು ಸಿದ್ಧರಾಗಿರುತ್ತಾರೆ. ಕೆಲವೊಮ್ಮೆ ನಾವು ಅದನ್ನು ತಕ್ಷಣ
ತಕ್ಷಣ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಸಮಯ ಕಳೆದ ಮೇಲೆ ನಮಗೆ ಗೊತ್ತಾಗುತ್ತದೆ, ಸಾಯಿಬಾಬಾ ಮಾಡಿದ ಪ್ರತಿಯೊಂದು ನಿರ್ಧಾರ ನಮ್ಮ ಒಳ್ಳೆಯದಕ್ಕೆ ಆಗಿತ್ತು. ಮಗು, ನೀವು ಇಂದು ಕಷ್ಟದಲ್ಲಿದ್ದರೆ ಅದು ನಿಮ್ಮ ಕಥೆಯ ಕೊನೆಯ ಅಧ್ಯಾಯ ಅಲ್ಲ, ಅದು ಕೇವಲ ಒಂದು ಪರೀಕ್ಷೆ ಮಾತ್ರ. ಸಾಯಿಬಾಬಾ ತಮ್ಮ ಭಕ್ತರನ್ನು ಯಾವಾಗಲೂ ಪರೀಕ್ಷಿಸುತ್ತಾರೆ, ಆದರೆ ಅವರು ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಅದು ಮೊದಲು ಕತ್ತಲೆಯೊಳಗೆ ಹೋಗುತ್ತದೆ. ಅದಕ್ಕೆ ಸೂರ್ಯ ಕಾಣುವುದಿಲ್ಲ, ಅದು ಒಂಟಿಯಾಗಿ ಮಣ್ಣಿನೊಳಗೆ ಇರುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಅದೇ ಬೀಜ ಒಂದು ದೊಡ್ಡ ಮರವಾಗುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಆಗುತ್ತದೆ. ಇಂದು ನೀವು ಕತ್ತಲೆಯಲ್ಲಿದ್ದರೂ ನಾಳೆ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತದೆ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದರೆ ಯಾವ ಕತ್ತಲೆಯೂ ಶಾಶ್ವತವಾಗುವುದಿಲ್ಲ. ಮಗು, ಈ ರಾತ್ರಿ ನೀವು ಒಂದು ನಿರ್ಧಾರ ಮಾಡಿ, ಎಷ್ಟು ಕಷ್ಟ ಬಂದರೂ ಸಾಯಿಬಾಬಾ ಮೇಲೆ ನಂಬಿಕೆಯನ್ನು ಬಿಡಬಾರದು. ಯಾಕಂದರೆ ನಂಬಿಕೆ ಇರುವ ಹೃದಯವನ್ನು ಸಾಯಿಬಾಬಾ ಯಾವಾಗಲೂ ಕಾಪಾಡುತ್ತಾರೆ. ನೀವು ಪ್ರಾರ್ಥನೆ ಮಾಡಿದಾಗ ಅದು ಕೇವಲ ಪದಗಳು ಅಲ್ಲ, ಅದು ನಿಮ್ಮ ಆತ್ಮದ ಧ್ವನಿ. ಆ ಧ್ವನಿಯನ್ನು ಸಾಯಿಬಾಬಾ ಖಂಡಿತ ಕೇಳುತ್ತಾರೆ. ಒಂದು ದಿನ ನೀವು ಸಂತೋಷದಿಂದ ನಗುವಿರಿ. ಆ ದಿನ ನೀವು ಹೇಳುತ್ತೀರಿ, ಸಾಯಿಬಾಬಾ ನನ್ನ ಜೀವನವನ್ನು ಬದಲಿಸಿದರು. ಮಗು, ನೀವು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಇದು ಕೂಡ ಒಂದು ಸೂಚನೆ ಆಗಿರಬಹುದು. ಈ ಸಾಯಿಬಾಬಾ ನಿಮಗೆ ಹೇಳುತ್ತಿರುವ ಸಂದೇಶ ಆಗಿರಬಹುದು. ಭಯ ಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಆದ್ದರಿಂದ ಧೈರ್ಯವಾಗಿರಿ, ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯಲಿವೆ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಮಗು, ಈ ರಾತ್ರಿ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಕೂಡ ಸಾಯಿಬಾಬಾ ಆಶೀರ್ವಾದವೇ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಇದ್ದರೂ ಒಂದು ವಿಷಯವನ್ನು ಮರೆಯಬೇಡಿ, ಸಾಯಿಬಾಬಾ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ನೀವು ಅವರನ್ನು ನಂಬಿದರೆ ಅವರು ನಿಮ್ಮ ಜೀವನದಲ್ಲಿ ದಾರಿ ತೋರಿಸುತ್ತಾರೆ. ಆದ್ದರಿಂದ ಈ ಕ್ಷಣದಲ್ಲಿ ಸಾಯಿಬಾಬಾ ನೆನಪಿಸಿಕೊಳ್ಳಿ ಮತ್ತು ಮನಸ್ಸಿನಲ್ಲಿ ಒಂದು ಮಾತು ಹೇಳಿ, ಓಂ ಸಾಯಿರಾಮ್. ಮಗು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಒಳ್ಳೆಯದಾಗಲಿ.